ಸಮೇತ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇವೆ. Who have participated in the exhibition: Uttar Pradesh government, Andhra Pradesh government, Tamil Nadu government, Madhya Pradesh government, Maharashtra government, Rajasthan government, Punjab government, Assam government, Odisha government, Tripura government, Meghalaya government, Manipur government, Mizoram government, Chhattisgarh government, Jharkhand government and Sikkim government 16 ರಾಜ್ಯಗಳಿಂದ ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಅವರು ಮಿಲೆಟ್ ಸಂಬಂಧಪಟ್ಟ ಬಿಸಿನೆಸ್ ಅಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಸೆಕ್ರೆಟರಿ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಶ್ರೀ ಪ್ರಕಾಶ್ ಅವರಿಗೂ ಸಹವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ರೈತಾಪಿ ವರ್ಗದವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಮಿಕರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಸಮಾರಂಭ ಅತಿ ಯಶಸ್ವಿಯಾಗಿ ಜರುಗಿಸಲಿಕ್ಕೆ ತುಂಬಾ ಶ್ರಮ ಪಟ್ಟಿರುವ ಶ್ರೀ ವೈಎಸ್ ಹೇಳಿ ವಿನಂತಿ, ದಯವಿಟ್ಟು ತಾವು ಸಹಕರಿಸಬೇಕು. ಸೂರ್ಯ ಪ್ರತಾಪ್ ಶಾಹಿ ಉತ್ತರ ಪ್ರದೇಶದ ಕೃಷಿ ಸಚಿವರು, ದಯವಿಟ್ಟು ಇವರು ಸಹ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಯುತ ವೆಂಕಟೇಶ್ ಅವರು ಪಶುಸಂಗೋಪನೆ ಸಚಿವರು, ಬಿ.ಆರ್. ಪಾಟೀಲ್ ಮುಖ್ಯಮಂತ್ರಿಗಳ ಸಲಹೆಗಾರರು, ಶಾಲಿನಿ ರಜನೀಶ್ ಅಭಿವೃದ್ಧಿ ಆಯುಕ್ತರು, ಸೂರ್ಯ ಪ್ರತಾಪ್ ಶಾಹಿ, ರಮೇಶ್ ಎಲ್ಲರಿಗೂ ನಮಸ್ಕಾರ. ಕೃಷಿ ಇಲಾಖೆ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. All are cordially welcome to the inaugural function of International Trade Fair 2024 on Millets and Organics, hosted by Department of Agriculture, Government of Karnataka. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸಿರಿಧಾನ್ಯಗಳು ಭವಿಷ್ಯದ ಬೆಳೆಗಳು. ಸಾವಯವ ಹೆಚ್ಚು ಮಳಿಗೆಗಳ ಆಕರ್ಷಕ ವಸ್ತು ಪ್ರದರ್ಶನ, ಸಿರಿಧಾನ್ಯ ಕುರಿತು ಜಾಗೃತಿ ಮೂಡಿಸಲು ಸಿರಿಧಾನ್ಯ ಸಮ್ಮೇಳನ ಹಾಗೂ ರೈತರ ಕಾರ್ಯಾಗಾರ, ಸಿರಿಧಾನ್ಯ ಆಹಾರ ಮಳಿಗೆಗಳು. ಒಟ್ಟಾರೆ ಈ ಬೃಹತ್ ಮೇಳ ಚಿಕ್ಕ ಧಾನ್ಯಗಳ ದೊಡ್ಡ ಪ್ರಪಂಚವನ್ನೇ ಅನಾವರಣಗೊಳಿಸಿದೆ. ಸಾವಯವ ಕೃಷಿಯ